ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಂಸಲೇಖ ವ್ಲಾಗ್ಸ್. ನಾನು ಇವತ್ತು ನನ್ನ ಬ್ಲಾಗಲ್ಲಿ ನಿಮಗೆ ರಸಮ್ ಮಾಡೋದು ಹೇಳ್ಕೊಡ್ತೀನಿ. ರಸಮಲ್ಲಿ ತುಂಬ ವೆರೈಟೀಸ್ ಆಫ್ ರಸಮ್ ಇದೆ. ಅದು ನಾನು ಒಂದು ಟೈಪ್ ಆಫ್ ರಸಮ್ನ ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಣ ಬನ್ನಿ. ಹಾಯ್ ತೋಷಿಕಾ. ನೋಡಿ ಫ್ರೆಂಡ್ಸ್, ತೋಷಿಕಾದು ಡ್ಯಾನ್ಸ್ದು ಶಾರ್ಟ್ಸ್ ಹಾಕಿದ್ದೀನಿ, ನೋಡಿ ಅವಳಿಗೆ ಎನ್ಕರೇಜ್ ಮಾಡಿ. ಆ್ಯಂಡ್ ಏನು ಮಾಡ್ತಿದ್ದೆ ತೋಷಿಕಾ? ಓಹೋ ಫ್ರೆಂಡ್ಸ್, ಇಲ್ಲಿ ನೋಡಿ, ಚಿಪ್ಪಿಕಾಯಿ ಆ್ಯಂಡ್ ಮತ್ತು ಸಾಲ್ಟ್ ಮತ್ತು ಖಾರ ಹಾಕ್ಕೊಂಡು ತಿಂತಾ ಇದ್ದಾಳೆ. ಓಕೆ ತೋಷಿಕಾ, ತಿಂತಾ ಇರೋ ಅಷ್ಟರಲ್ಲಿ ರಸಮ್ ಮಾಡಿಬಿಡ್ತೀನಿ, ಊಟ ಮಾಡಂತೆ. ಆಲ್ ದ ಬೆಸ್ಟ್ ಹೇಳಲ್ವಾ ಮಮ್ಮಿಗೆ? ಥ್ಯಾಂಕ್ ಯು ಚಿನ್ನಿ, ಥ್ಯಾಂಕ್ ಯು. ಓಕೆ ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇವಾಗ ರಸಮ್ಗೆ ಫಸ್ಟು ಟೊಮೆಟೊ ಬೇಯಕ್ಕೆ ಹಾಕೋಣ. ಒಂದು 5 ಟೊಮೆಟೊ ತೊಗೊಂಡಿದ್ದೀನಿ. ಅದರಲ್ಲಿ 2 ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು 3 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಬೇಯಕ್ಕೆ ಹಾಕೋಣ. ಫ್ರೆಂಡ್ಸ್, ಇವಾಗ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, 1-2 ಸ್ಪೂನ್ ಉದ್ದಿನಬೇಳೆ ಮತ್ತು ಕಡಲೆಬೇಳೆ 1-2 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ, ಚೂರು ಮೆಂತ್ಯ ತೊಗೊಂಡಿದ್ದೀನಿ. ಮತ್ತು ಇದು ಖಾರ ಮೆಣಸಿನ್ಕಾಯಿ, ಇದು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4, ಖಾರ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಒಂದು 4 ಸ್ಪೂನ್ ಜೀರಿಗೆ ತೊಗೊಂಡ್ರೆ 2 ಸ್ಪೂನ್ ಮೆಣಸು ತೊಗೊಬೇಕು. ಖಾರ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಯಾಕಂದರೆ ಮೆಣಸು ಹಾಕೋದ್ರಿಂದ ಆಮೇಲೆ ನೋಡಿಬಿಟ್ಟು ಖಾರ ಎಷ್ಟು ಬೇಕಂತ ಹಾಕೊಳ್ಳೋಣ ಫ್ರೆಂಡ್ಸ್, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ. ಸೊ ನೋಡಿ ಮಾಡೋಣ. ಓಕೆ ಬನ್ನಿ, ಇವಾಗ ಎಲ್ಲ ಒಂದೊಂದೇ ಹುರ್ಕೊಳ್ಳೋಣ. ಇದು ಕಾಯಿದ್ಮೇಲೆ ಫಸ್ಟು ಕಡಲೆಬೇಳೆ ಹುರ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಗರಿಗರಿಯಾಗಿ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಉದ್ದಿನಬೇಳೆ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದು ಅಷ್ಟೇ, ಸ್ವಲ್ಪ ಕಲರ್ ಲೈಟಾಗಿ ಕಲರ್ ಚೇಂಜ್ ಆಗೋಷ್ಟು ಮಾತ್ರ ಮಾಡ್ಕೊಳ್ಳಿ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಇದನ್ನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮೆಂತ್ಯ ಮತ್ತು ಸಾಸಿವೆ ಹುರ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೆಂತ್ಯ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪನೇ ಇಷ್ಟ ಆದರೆ ಸಾಕದು, ಸೀದೆ ಹೋಗ್ಬಿಡ್ತದು. ಬನ್ನಿ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟು ಸಾಸಿವೆ ಹುರ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಸಾಸಿವೆ ಹುರಿತಾ ಇದ್ದೀನಿ. ಪಟ ಸೌಂಡ್ ಕೇಳಿಸ್ತಾ ಇದೆ ಫ್ರೆಂಡ್ಸ್. ಓಕೆ, ಇಷ್ಟು ಸಾಕು. ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟು ಜೀರಿಗೆ ಮೆಣಸು ಹುರ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಜೀರಿಗೆ ಮೆಣಸು ಕೂಡ ಹುರ್ಕೊಂಡಾಯಿತು. ಪ್ಲೇಟಿಗೆ ಶಿಫ್ಟ್ ಮಾಡೋಣ. ನೆಕ್ಸ್ಟು ಮೆಣಸಿನ್ಕಾಯಿಗಳು ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದಾದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಸೊ ಹಾಗಿದೆ, ಮೆಣಸಿನ್ಕಾಯಿ ಕೂಡ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಣ ಫ್ರೆಂಡ್ಸ್. ಬನ್ನಿ, ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆಯಿತು. ಮೆಣಸಿನ್ಕಾಯಿ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಆ್ಯಕ್ಚುಲಿ ಹುರ್ಕೊಳ್ಳೋಂಥದ್ದು ಇನ್ನೇನು ಇಲ್ಲ. ಸೊ ಸ್ಟವ್ ಆಫ್ ಮಾಡೋಣ ಫ್ರೆಂಡ್ಸ್. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸು
ಸ್ವಲ್ಪ ಆರಲಿ. ಬಿಸಿ ಇರುವಾಗಲೇ ನಾವು ಮಿಕ್ಸಿ ಜಾರ್ಗೆ ಹಾಕೋದು ಬೇಡ. ಓಕೆ, ಆರಕ್ಕೆ ಬೇಡ, ಒಂದು 2 ನಿಮಿಷ. ಮತ್ತು ಆರಿದ್ಮೇಲೆ ಚೆನ್ನಾಗಿ ಫೈನಾಗಿ ಪುಡಿ ಮಾಡ್ಕೊಳ್ಳೋಣ. ಆ್ಯಂಡ್ ದೆನ್ ನಾನು ಇಲ್ಲಿ ನೋಡಿ ಟೊಮೆಟೊ ನಾನು ಬೇಯಿಸಿಟ್ಕೊಂಡಿದ್ನಲ್ಲ, ನೀಟಾಗಿ ಸಿಪ್ಪೆಲ್ಲ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆ್ಯಕ್ಚುಲಿ ಒಗ್ಗರಣೆಗಂತ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ರೆಡಿ ಇದೆ. ಆ್ಯಂಡ್ ಇದು ಆ್ಯಕ್ಚುಲಿ ಸ್ವಲ್ಪ ಹುಣಸೆಹಣ್ಣು ರಸ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಒಗ್ಗರಣೆ ಹಾಕುವಾಗ ಮತ್ತು ಏನೇನಂತ ನಿಮ್ಗೆ ತೋರಿಸ್ತೀನಿ. ಮತ್ತು ಹಿಂಗೆ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗಿದೆ ಫ್ರೆಂಡ್ಸ್. ಓಕೆ, ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಪಾತ್ರೆ ರೆಡಿ ಇದೆ ಫ್ರೆಂಡ್ಸ್. ಬನ್ನಿ. ಆ್ಯಕ್ಚುಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು. ಮತ್ತು ಇವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು 1 ಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ಓಕೆ, ಬನ್ನಿ. ಇವಾಗ ಫಸ್ಟು ಕರಿಬೇವಿನ ಸೊಪ್ಪು ಹಾಕೋಣ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಫ್ರೆಂಡ್ಸ್ ಒಂದು 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕೋಣ. ಇದಾದಮೇಲೆ ಇದಕ್ಕೆ ನಾವು ಏನು ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋಣ ಫ್ರೆಂಡ್ಸ್. ನೀಟಾಗಿ ಜಾಸ್ತಿ ಎಣ್ಣೆ ಫ್ರೈ ಮಾಡಬೇಡಿ. ಇದನ್ನು ನೀಟಾಗಿ ಸ್ವಲ್ಪ ಒಂಚೂರು ಇದು ಮಿಕ್ಸ್ ಆದ ತಕ್ಷಣ ಈಗೇನು ಮಾಡೋಣ ಅಂದರೆ, ನಾವೇನು ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಇದನ್ನು ಇದಕ್ಕೆ ಹಾಕೋಣ ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಮಳ್ಳು ಥರ ಬಂದಮೇಲೆ ನಮಗೆ ಎಷ್ಟು ನೀರು ಬೇಕು, ಎಷ್ಟು ತೆಳು ಬೇಕು ಎಲ್ಲ ನೋಡಿಕೊಂಡು ಖಾರ ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆ್ಯಕ್ಚುಲಿ ಇವಾಗ ಸ್ವಲ್ಪ ನೋಡಿ ಈ ಥರ ಕುದಿ ಬಂದಿದೆ ಅಲ್ವಾ, ಈ ಟೈಮಲ್ಲಿ ಇವಾಗ ನಾವು ಎಷ್ಟು ನೀರು ಬೇಕೋ ಹಾಕ್ಕೊಳ್ಳೋಣ. ರಸಮ್ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಫ್ರೆಂಡ್, ತೆಳು ಇದ್ರೇ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೋಡಿ, ಇನ್ನೂ ನೀರು ಬೇಕು, ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಇಷ್ಟು ತೆಳು ನಾನು ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ಇದನ್ನು ಚೆನ್ನಾಗಿ ಮಳ್ಳದ ಮೇಲೆ ನಾವು ಈ ಕಾಳುಗಳೆಲ್ಲ ಹಾಕಿರ್ತೀವಲ್ಲ, ಅದು ಆ್ಯಕ್ಚುಲಿ ಇನ್ನೂ ತಿಕ್ನೆಸ್ ಮಾಡಿಸುತ್ತೆ ಸಾಂಬಾರನ್ನ. ಸೊ ಸ್ಟಾರ್ಟಿಂಗ್ ಮಾಡುವಾಗ ನೋಡಿ ನಾವು ಆದಷ್ಟು ತೆಳುಗೆ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇವಾಗ ಇದಕ್ಕೆ ಇನ್ನು ನಾನು ಟೇಸ್ಟ್ ನೋಡಬೇಕು, ಖಾರ ಹೇಗಿದೆ ನೋಡ್ತೀನಿ. ನೋಡಿಬಿಟ್ಟು ಎಲ್ಲ ಪರ್ಫೆಕ್ಟಾಗಿದ್ದರೆ ಸಾಂಬಾರು ಮಳ್ತಾ ಇದೆ, ಇನ್ನೇನು ಒಂದು 5 ನಿಮಿಷ ಇಳಿಸ್ತೀವಿ ಅನ್ನುವಾಗ ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು, ಮತ್ತು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಬೆಲ್ಲ ಹಾಕಬೇಕು ಫ್ರೆಂಡ್ಸ್. ಎಷ್ಟು ಹಾಕ್ಬೇಕಂತ ನಾನು ನಿಮಗೆ ಹಾಕುವಾಗ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸಾಂಬಾರು ಮಳ್ಳಕ್ಕೆ ರೆಡಿ ಆಗ್ತಾಯಿದೆ. ಆ್ಯಕ್ಚುಲಿ ಟೇಸ್ಟ್ ನೋಡಿದ್ದೀನಿ, ಖಾರ ಎಲ್ಲ ಕರೆಕ್ಟಾಗಿದೆ. ಓಕೆ, ಅದು ಸ್ವಲ್ಪ ಕುದಿ ಬರಲಿ, ಚೆನ್ನಾಗಿ ಮಳ್ತಾ ಇದೆ, ಇನ್ನೇನು ಇಳಿಸ್ತಾ ಇದ್ದೀವಿ ಅನ್ನುವಾಗ ನೆಕ್ಸ್ಟ್ ಅದಕ್ಕೆ ಬೆಲ್ಲ ಮತ್ತು ಹುಳಿ ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಒಂದು 5 ನಿಮಿಷ ಬಿಟ್ಟು ಇಳಿಸ್ಬಿಡೋಣ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಾನು ಹಪ್ಪಳ ಸುಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ವಾವ್, ರಸಮ್, ಅನ್ನ, ಹಪ್ಪಳ, ತುಪ್ಪ
ವಾ ವಾ ವಾ, ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ. ಏ ಬೇಡ ಚಿನಿ, ಆಯಿಲ್ ಆ್ಯಕ್ಚುಲಿ ಓದ್ಕೋ. ಬೇಡಪ್ಪ ಆಯಿಲ್ ಸವಾಸನೆ ಬೇಡ. ಒಂದು ಸ್ವಲ್ಪ ದೊಡ್ಡೋಳಾಗು, ಆಮೇಲೆ ಮಾಡಂತೆ. ತೋಷಿಕಾ ಬಾಯ್. ಹಪ್ಳ ತಿನ್ನು, ಅಷ್ಟೊತ್ತವರೆಗೂ ತಗೋ. ಹಪ್ಳ ಎತ್ಕೊಂಡು ತಿಂತಾ ಇರು ಫ್ರೆಂಡ್ಸ್. ನೋಡಿ, ಈಗ ರಸಮ್ ಕುದಿಯೋಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ ಒಂದು ಕೆಲಸ ಮಾಡೋಣ, ಉಳ್ಳಿ ಬಿಡೋಣ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಈರುಳ್ಳಿ, ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನಿಮಗೆ ಎಷ್ಟು ಬೇಕು, ಕೆಲವ್ರು ಸ್ವೀಟ್ ಇಷ್ಟ ಆಗಲ್ಲ ಫ್ರೆಂಡ್ಸ್, ಹಂಗಾಗಿ ನೋಡಿ ಹಾಕ್ಕೊಳ್ಳಿ. ನಾನು ನನಗೆ ಎಷ್ಟು ಬೇಕೋ ಹಾಕ್ಕೊಂಡಿದ್ದೀನಿ, ಆದಷ್ಟು ಕಮ್ಮಿನೇ ಹಾಕಿ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಆಯಿತು. ನಾನು ಟೇಸ್ಟ್ ಎಲ್ಲ ನೋಡಿದ್ದೀನಿ. ಖಾರ, ಉಪ್ಪು ಮತ್ತು ಸ್ವೀಟ್ ಎಲ್ಲ ಪರ್ಫೆಕ್ಟಾಗಿದೆ. ಹುಳಿ ಕೂಡ ಪರ್ಫೆಕ್ಟಾಗಿದೆ. ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಜಸ್ಟ್ ಒಂದೆರಡು ಮಳ್ಳ ಅಷ್ಟೇ ಫ್ರೆಂಡ್ಸ್. ಆದಮೇಲೆ ಮುಚ್ಚಿಟ್ಬಿಡಿ. ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ರಸಮ್ ತೋರಿಸ್ತೀನಿ. ಘಮ ಘಮ ಅಂತಿದೆ ಆ್ಯಕ್ಚುಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ರಸಮ್ ವ್ಲಾಗ್. ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರು. ಆ್ಯಕ್ಚುಲಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಮಾಡ್ತಾ ಮಾಡ್ತಾ ಖಂಡಿತ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೂ ತುಂಬ ವೆರೈಟೀಸ್ ಆಫ್ ರಸಮ್ ಇದೆ. ನಾನು ತುಂಬ ಸಿಂಪಲಾಗಿ ಮಾಡೋದು ಇದೆ. ನಾನು ಖಂಡಿತ ನಿಮ್ಗೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. Okay friends, thank you so much. Please like, share, comment and subscribe to Amsaleka Vlogs. Lots of love friends.